ಹಿಂದೂ ಧರ್ಮ ಉಳಿದರೆ ರಾಷ್ಟ್ರ ಉಳಿದಂತೆ ಎಂಬ ಮಾತಿನಂತೆ ಮುಂದಿನ ಭವಿಷ್ಯಕ್ಕಾಗಿ ಜಾತಿ ತಾರತಮ್ಯಗಳನ್ನು ತೊರೆದು ನಾವೆಲ್ಲರೂ ಒಂದೇ ಎಂಬ ಸಂದೇಶ ಸಾರಲು ಹಿಂದೂ ಸಮಾಜೋತ್ಸವ ಹಾಗೂ ಭವ್ಯ ಶೋಭಯಾತ್ರೆಯನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ಗೋವಿಂದರಾಜನಗರವಂತೂ ಈಗಾಗಲೇ ಮಧುಬಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ದಿನಾಂಕ 7/2/2026 ಶನಿವಾರದಂದು ಗೋವಿಂದರಾಜನಗರ ವಿಧಾನಸಭೆ ಕ್ಷೇತ್ರದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಂಜೆ 4 ಗಂಟೆಯಿಂದ ಪ್ರಶಾಂತನಗರ ವೃತ್ತದಿಂದ ಬಿಜಿಎಸ್ ಮೈದಾನದವರೆಗೆ ಭವ್ಯ ಶೋಭಯಾತ್ರೆ ಜರುಗಲಿದೆ. ಬಳಿಕ ಸಂಜೆ 5ರಿಂದ ಬಿಜಿಎಸ್ ಕ್ರೀಡಾಂಗಣದಲ್ಲಿ ಸಾಂಸ್ಕೃತಿಕ ಹಾಗೂ ಸಭಾ ಕಾರ್ಯಕ್ರಮಗಳು ವೈಭವವಾಗಿ ನಡೆಯಲಿವೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಬೆಂಗಳೂರಿನ ವಿಜಯನಗರ ಶಾಖೆಯ ಕಾರ್ಯದರ್ಶಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಗೋವಿಂದರಾಜನಗರ ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷರಾದ ಪರಮಪೂಜ್ಯ ಮಾತಾಜಿ ವಿವೇಕಮಯಿ ಅವರ ಅಧ್ಯಕ್ಷತೆಯಲ್ಲಿ ಈ ಮಹತ್ವದ ಕಾರ್ಯ ನಡೆಯಲಿದೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ. ಸಮಸ್ತ ಸನಾತನ ಹಿಂದೂ ಬಾಂಧವರಿಗೆ ನಮಸ್ಕಾರಗಳು. ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಸನಾತನ ಹಿಂದೂ ಸಮಾಜೋತ್ಸವ ಅಂತ ಹೇಳಿ ದೊಡ್ಡ ಕಾರ್ಯಕ್ರಮವನ್ನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ನಿಮಗೆಲ್ಲರಿಗೂ ತಿಳಿದ ಹಾಗೆ ಈಗಿನ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವ, ಪರ್ಟಿಕ್ಯುಲರ್ಲಿ ಸೈಜ್ ಮ್ಯಾಟರ್ಸ್, ಗುಣಕ್ಕಿಂತ ಗಣ ಮುಖ್ಯ ಅಂತ ಹೇಳ್ತಾರಲ್ಲ, ನಂಬರ್ ಮ್ಯಾಟರ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಹಾಗೆ ಯಾವುದಾದ್ರೂ ಧರ್ಮ ಅತ್ಯಂತ ಪ್ರಜಾಪ್ರಭುತ್ವವಾಗಿದ್ದರೆ ಅದು ಕೇವಲ ಹಿಂದೂ ಧರ್ಮ. ಪ್ರಜಾಪ್ರಭುತ್ವತೆ ಹಿಂದೂ ಧರ್ಮದಲ್ಲಿದೆ. ಇಲ್ಲಿ ಸಂಖ್ಯೆಯೂ ಸಹ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಕಡೆ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದೀವಿ. ಗೋವಿಂದರಾಜನಗರದಲ್ಲೂ ಸಹ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ಶನಿವಾರದಂದು 7ನೇ ತಾರೀಕು ನಮ್ಮ ಪರಮಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ ಪ್ರಶಾಂತನಗರದ ಶೋಭಾ ಹಾಸ್ಪಿಟಲ್ ಸರ್ಕಲ್, ಪ್ರಶಾಂತ್ ನಗರ ಸರ್ಕಲ್ನಿಂದ 3ವರೆಗೆ ಶೋಭಾಯಾತ್ರೆ ಪ್ರಾರಂಭವಾಗುತ್ತೆ. ಈ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಮಹಿಳೆಯರು ಕಲಶವನ್ನು ಹೊತ್ತು ಬರ್ತಾರೆ. ಟ್ಯಾಬ್ಲೋ ಇರುತ್ತೆ, ಆಮೇಲೆ ಡೊಳ್ಳು ಕುಣಿತ ಇರುತ್ತೆ, ನಾಸಿಕ್ ಬ್ಯಾಂಡ್ ಇರುತ್ತೆ, ವೀರ್ಗಾಸೆ ಇರುತ್ತೆ, ಚಂಡೆ ಇರುತ್ತೆ. ಹೆಚ್ಚಾಗಿ ಎಲ್ಲ ಇದ್ದರೂ ಜನಗಳು ಬೇಕು. ಆದ್ದರಿಂದ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಗೋವಿಂದರಾಜನಗರಕ್ಕೆ ಈ ಕ್ರೀಡಾಂಗಣಕ್ಕೆ ಪ್ರಶಾಂತ ನಗರದಿಂದ ಸುಮಾರು 1-1.5 ಗಂಟೆಗಳ ಕಾಲ ಶೋಭಾಯಾತ್ರೆಯನ್ನು ಮಾಡಿಕೊಂಡು ನ ಭೂತವನ ಭವಿಷ್ಯತೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಒಂದು ಮಾದರಿ ಆಗಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ 3ವರೆಗೆ ಪ್ರಶಾಂತ ನಗರ ಸರ್ಕಲ್ನಲ್ಲಿ ಸೇರಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ. ಅಲ್ಲಿಂದ ವಾದ್ಯಗೋಷ್ಠಿಯೊಂದಿಗೆ ನಾವೆಲ್ಲರೂ ಸುಮಾರು 6ರಿಂದ 6:30 ಸಮಯದಲ್ಲಿ ಈ BGS ಗ್ರೌಂಡಿಗೆ ಬರೋಣ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಾರಂಭವಾಗುತ್ತೆ. ಇಲ್ಲಿ ಮಲ್ಲಕಂಬ ಇದೆ, ಏಕಪಾತ್ರಾಭಿನಯ ಇರುತ್ತೆ, ಮಕ್ಕಳಿಂದ ನೃತ್ಯಗಳಿರುತ್ತೆ, ಮಿಮಿಕ್ರಿ ಗೋಪಿ ಅದ್ಭುತವಾದ ಕಲಾವಿದರು, ಅವರಿಂದ ಹಾಸ್ಯ ಸಂಜೆ ಇರುತ್ತೆ. ನಂತರದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥಾನಂದ ಸ್ವಾಮೀಜಿ ಅವರಿಂದ ದಿವ್ಯ ಸಾನ್ನಿಧ್ಯ ಇರುತ್ತೆ. ಮತ್ತು ಗೋವಿಂದರಾಜನಗರ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಪರಮಪೂಜ್ಯ ಮಾತಾ ವಿವೇಕಮಯಿ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಿರ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಅತ್ಯಂತ ರಾಷ್ಟ್ರಚಿಂತಕರಾದಂತಹ ಶ್ರೀ BL ಸಂತೋಷ್ ಅವರು ದಿಕ್ಸೂಚಿ ಭಾಷಣವನ್ನು ಅವತ್ತು ನೀಡಲಿದ್ದಾರೆ. ಕೊನೆಯಲ್ಲಿ ಸುಮಾರು 300 ಮಕ್ಕಳಿಂದ ವಂದೇ ಮಾತರಂ ಗೀತ ಗಾಯನ ನಡೀತಾ ಇದೆ. ನಿಮಗೆಲ್ಲ ತಿಳಿದಿದೆ 150ನೇ ವರ್ಷ ವಂದೇ ಮಾತರಂಗೆ. ಇಂತಹ ಸಂದರ್ಭದಲ್ಲಿ ಈ ರಾಷ್ಟ್ರಕ್ಕಾಗಿ ಚಿಂತನೆ ಮಾಡತಕ್ಕಂತಹ ಈ ಕಾರ್ಯಕ್ರಮ, ವಿವೇಕಾನಂದರು ಹೇಳಿದಾಗೆ ಹಿಂದೂ ಧರ್ಮ ಉಳಿದ್ರೆ ರಾಷ್ಟ್ರ ಉಳಿದೀತು, ಆ ರೀತಿ ಇದೆ ಇಂದಿನ ಪರಿಸ್ಥಿತಿ. ಆದ್ದರಿಂದ ನಿಮ್ಮೆಲ್ಲರನ್ನೂ ನಾವು ಕೇಳ್ಕೊತಾ ಇದ್ದೀವಿ, ಇಡೀ ಗೋವಿಂದರಾಜನಗರ ಒಂದು ಮನೆಯಲ್ಲಿ ಶುಭ ಕಾರ್ಯ ಆದರೆ ಹೇಗೆ ಸಿಂಗಾರಗೊಳ್ಳುತ್ತೋ ಆ ರೀತಿ ಸಿಂಗಾರಗೊಂಡಿದೆ. ಗೋವಿಂದರಾಜನಗರ ಒಂದು ಕಲ್ಯಾಣ ಮಂಟಪದಂತೆ ಇದೆ, ಕಲ್ಯಾಣ ಕಾರ್ಯಕ್ರಮ ಆಗ್ತಾ ಇದೆ. ನೀವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಇದು ಇವತ್ತಿಗಾಗಲ್ಲ, ಮುಂದಿನ ಭವಿಷ್ಯಕ್ಕಾಗಿ ಅಂತ ನೀವು ತಿಳ್ಕೊಳ್ಳಿ. ನಾವೇನೇ ಮಾಡಿದ್ರು ನಮ್ಮ ಮಕ್ಕಳಿಗೋಸ್ಕರ ಅದು ಮಾಡ್ತಾ ಇರೋದು. ಮುಂದೆ ನಮ್ಮ ಮಕ್ಕಳು ಸುಭದ್ರವಾಗಿ ಸುರಕ್ಷಿತವಾಗಿ ಈ ಸಮಾಜದಲ್ಲಿ, ದೇಶದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಇವತ್ತು ಪೇರೆಂಟ್ಸ್ ಆಗಿ, ಮಾತಾಪಿತೃಗಳಾಗಿ ನಾವು ಕೈ ಜೋಡಿಸ್ಬೇಕಾಗಿದೆ. ನಮ್ಮಿಂದ ಯಾವುದೇ ಅಚಾತುರ್ಯ ನಡಿಬಾರ್ದು. ಆ ರೀತಿಯಲ್ಲಿ ಎಲ್ಲ ಸೇಫ್ಟಿ ಮೆಷರ್ಸ್ನ ತಗೊಳ್ಳಲಾಗಿದೆ, ಅತ್ಯುತ್ತಮವಾಗಿ ಆಯೋಜನೆ ಮಾಡಲಾಗಿದೆ. ನೀವು ಬರೋದಷ್ಟೇ ಬಾಕಿ ಇದೆ. ಎಲ್ಲ ಡಿಜಿಟಲ್ ಮೀಡಿಯಾ ಮೂಲಕ ನಾವು ನಿಮ್ಮನ್ನು ತಲುಪಿದ್ದೀವಿ. ನಗರದಲ್ಲಿ ಕರಪತ್ರಗಳನ್ನು ಹಂಚಿದ್ದೀವಿ, ಎಲ್ಲ ಬ್ಯಾನರ್ಗಳನ್ನು ಹಾಕಿದ್ದೀವಿ. ದಯಮಾಡಿ ಬನ್ನಿ. ನಮ್ಮ ಆಯೋಜಕರ ಮತ್ತು ಎಲ್ಲ
ಕಾರ್ಯಕರ್ತರ ಬೆನ್ನು ತಟ್ಟಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವು ಕಾರಣೀಭೂತರಾಗಬೇಕು ಅಂತೇಳಿ ನಿಮ್ಮನ್ನು ನಾನು ಗುರುರಾಜ ಪ್ರಶಾಂತ ಗಣಪತಿ ಸೇವಾ ಮಂಡಳಿ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದೀನಿ ಮತ್ತು ಈ ಗೋವಿಂದರಾಜನಗರ ಆಯೋಜನಾ ಸಮಿತಿಯ ಉಪಾಧ್ಯಕ್ಷನಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಹಿಂದೂ ಬಾಂಧವರ ಪರವಾಗಿ ನಿಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ. ಬನ್ನಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಮ್ಮಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಅಂಥೇಳಿ ಸಮಾಜಕ್ಕೆ ಸಾರೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ. ಒಂದೇ ಮಾತರಂ. ಎಲ್ಲ ಹಿಂದೂ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈ ದಿನ ನನಗೆ ಒಂದು ಭಿತ್ತಿಪತ್ರ ಸಿಕ್ಕಿತ್ತು, ಅದನ್ನು ನೋಡಿ ಇಲ್ಲಿಗೆ ಬಂದೆ. ಯಾವ ರೀತಿಯಾಗಿ ಒಂದು ಏನು ಮುಂದೆ ಕಾರ್ಯಕ್ರಮಗಳಿಗೆ ಏನು ಸಜ್ಜಾಗ್ತಾ ಇದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು ನಾನು. ತುಂಬ ಅದ್ಭುತವಾಗಿ ಎಲ್ಲ ಕಾರ್ಯಕರ್ತರು ಸಂಘದ ವತಿಯಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ ಆಗ್ತಾ ಇದೆ ನೋಡಿ. ಇದು ಯಾವುದೋ ಒಂದು ನಮ್ಮ ಮನೆ ಹಬ್ಬ ಅನ್ನೋ ರೀತಿ ಭಾವನೆ ಬರ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ ಸರ್. ನಾವೆಲ್ಲ ಹಿಂದೂಗಳು ಒಂದು ಸೇರ್ಲಿಕ್ಕೆ ಇಂಥ ಒಂದು ಅವಕಾಶಗಳು ಪದೇ ಪದೇ ಕಲ್ಪಿಸ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದರಲ್ಲೂ ಈ ಸಾರಿ ತುಂಬ ಮುಖ್ಯವಾಗಿ ಏನು ಅಂದರೆ, ಈ ಗ್ರೌಂಡ್ನಲ್ಲಿ ಹಿಂದೆ ಒಂದು ಸಾರಿ ಯೋಗಿ ಅವರು ಬಂದು ಮಾತಾಡ್ಬಿಟ್ಟು ಹೋಗಿದ್ರು. ಅದರ ಒಂದು ನೆನಪುಗಳು ಬರ್ತಾ ಇದೆ. ಈ ಸಾರಿ ಸಂತೋಷ್ ಜಿ ಅವರು ಬರ್ತಾ ಇರೋದ್ರಿಂದ ಅದು ಇನ್ನೂ ಮುಖ್ಯವಾಗಿ ನಾವೆಲ್ಲ ಕೇಳುವಂಥ ಒಂದು ವಿಷಯ ಆಗಿರ್ತದೆ. ತುಂಬ ಸಂತೋಷ ಆಗ್ತಿದೆ. ಅವರೆಲ್ಲ ನಮಗೆ ಕಾಮನ್ ಆಗಿ ನಾವು ನೋಡಲಿಕ್ಕೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ. ಇಂಥ ಸಂದರ್ಭದಲ್ಲಿ ಎಲ್ಲ ನಾಗರಿಕರು, ನಮ್ಮ ಹಿಂದೂ ಬಾಂಧವರು ಬಂದು ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಲ್ಲಿ ನಮಗೂ ಒಂದು ಹಿಂದುತ್ವದ ಬಗ್ಗೆ ಸ್ವಲ್ಪ ಜ್ಞಾನ ಬೆಳೆಯುತ್ತೆ. ಅದರಲ್ಲಿ ಸೌಮ್ಯನಾಥ ಸ್ವಾಮೀಜಿಗಳು, ವಿವೇಕಮಯಿ ಮಾತೆಯವರು, ಇವರೆಲ್ಲ ಮಾತಾಡೋದನ್ನು ನಾವು ಮತ್ತೆ ಮತ್ತೆ ಕೇಳಬೇಕಾಗಿರೋಂಥ ವಿಚಾರಗಳಿರ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬಂದು ಭಾಗವಹಿಸಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ. ಈ ಕಾರ್ಯಕ್ರಮ ಏನಿದೆ ಇದು ಗೋವಿಂದರಾಜನಗರಕ್ಕೆ ಮಾತ್ರ ಸೀಮಿತ ಅಂತಲ್ಲ, ಇಡೀ ಬೆಂಗಳೂರಿನ ಎಲ್ಲ ಜನರು, ಎಲ್ಲ ಹಿಂದೂ ಬಾಂಧವರು ಬಂದು ಭಾಗವಹಿಸಬೇಕಾಗುತ್ತೆ. ಇದು ಪ್ರಶಾಂತ್ ನಗರ ಒಂದು ಏನು ಸಿಗ್ನಲ್ ಇದೆ, ಅಲ್ಲಿಂದ ಶೋಭಾಯಾತ್ರೆ ಆರಂಭ ಆಗಿ BGS ಗ್ರೌಂಡು ಬಾಲಗಂಗಾಧರ ಸ್ವಾಮೀಜಿ ಮೈದಾನದವರೆಗೂ ಎಲ್ಲರೂ ಭಾಗವಹಿಸಬೇಕು. ಇದರಲ್ಲಿ ತುಂಬ ಜಾನಪದ ಕಲಾ ತಂಡಗಳು, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ತುಂಬ ಇರುತ್ತವೆ. ಬಂದು ನೋಡಬೇಕು. ಪೂಜಾ ಕುಣಿತ, ವೀರಗಾಸೆ, ಈ ರೀತಿ ತುಂಬ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಕಳಸ ಎತ್ಕೊಂಡ್ಬರುವಂಥ ಇದು ಪೂರ್ಣಕುಂಭ ಕಳಸ ಎಲ್ಲ ಇರುತ್ತೆ. ನೋಡ್ಲಿಕ್ಕೆ ಅಷ್ಟು ಆನಂದವಾಗಿರುತ್ತೆ. ಎಲ್ಲ ದಯವಿಟ್ಟು ಬರಬೇಕು. ಇದು ಫೆಬ್ರವರಿ 7ನೇ ತಾರೀಕು ದಿನ ಸಂಜೆ 4 ಗಂಟೆಗೆ ಪ್ರಶಾಂತ್ ನಗರಕ್ಕೆ ಬಂದರೆ, ಅಲ್ಲಿಂದ ಶೋಭಾಯಾತ್ರೆ ಮುಖಾಂತರ ಇಲ್ಲಿಗೆ ಬಂದು ಇಲ್ಲಿ ಏನು ವೇದಿಕೆ ಕಾರ್ಯಕ್ರಮಗಳಿರುತ್ತೆ ಅದನ್ನೆಲ್ಲ ನೋಡಿ ಆನಂದಿಸೋಕ್ಕೆ ಅವತ್ತೊಂದು ದಿವಸ ಎಲ್ರಿಗೂ ಒಂದು ಸಂತೋಷವಾಗಿ ಕೂಡುವಂಥ ಸ್ಥಳ ಇದಾಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಮಸ್ಕಾರ. ಎಲ್ಲರೂ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.